ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಭಾನುವಾರಕ್ಕೆ ಬಂದಿದ್ದೇವೆ. ಈ ಭಾನುವಾರದ ಒಂದು ವಿಶೇಷತೆ ಏನೆಂದರೆ, ಈ ಭಾನುವಾರಕ್ಕೆ ಪಾಮ್ ಸಂಡೇ ಅನ್ನುತ್ತಾರೆ. ಗರಿಗಳ ಭಾನುವಾರವೆಂದು ಕನ್ನಡದಲ್ಲಿ ಹೇಳ್ತಾರೆ. ಈ ಭಾನುವಾರದಿಂದ ನೆಕ್ಸ್ಟ್ ಸಂಡೇವರೆಗೂ, ಅಂದರೆ ಈಸ್ಟರ್ ಆರಾಧನೆಯವರೆಗೂ, ಈ ವಾರಕ್ಕೆಲ್ಲ ಪ್ಯಾಷನ್ ವೀಕ್ ಅನ್ನುತ್ತಾರೆ. ಅಂದರೆ ಈ ವೀಕಿನಲ್ಲಿ ಯೇಸು ಮಾಡಿರುವಂತಹ ಶ್ರೇಷ್ಠ ಬೋಧನೆಗಳು, ಆತನು ಕೊಟ್ಟ ಕ್ಲಾರಿಫಿಕೇಶನ್ಗಳು, ಆತನನ್ನು ಹೆಜ್ಜೆ ಹೆಜ್ಜೆಗೂ ನಾವು ಅನುಸರಿಸಬಹುದು. ಆತನು ಮಾಡಿರುವಂತಹ ಶಿಲುಬೆಯ ಯಜ್ಞದ ಕುರಿತಾಗಿ, ಆತನ ಮರಣದ ನಂತರ ಆತನನ್ನು ಸಮಾಧಿಯೊಳಗೆ ಇಟ್ಟಾಗ ತಿರುಗಿ ಎದ್ದು ಬರುತ್ತಾರೆ. ಇವೆಲ್ಲ ವಿಧಿನ ವೀಕ್ ನಡೆದಿರುವ ಸಂಘಟನೆಗಳು. ಆತನು ಯೆರೂಸಲೇಮಿನಲ್ಲಿ, ಅಂದರೆ ಯೆರೂಸಲೇಮಿಗೆ ಆತನು ಹೋಗಲು ಅಭಿಮುಖನಾಗಿ ಶಿಲುಬೆಗೋಸ್ಕರ ತನ್ನನ್ನು ತಾನು ತಯಾರಿ ಮಾಡಿಕೊಳ್ತಾ ಸಿದ್ಧಗೊಳ್ಳುತ್ತಾ ಹೊರಡುವಂತಹ ಸಮಯದಲ್ಲಿ ಒಬ್ಬ ರಾಜನಾಗಿ ಎಂಟರ್ ಆಗುತ್ತಿರುವಂತಹ ಕಾರ್ಯವನ್ನೇ ಗರಿಗಳ ಭಾನುವಾರದಂದು ನಾವು ಜ್ಞಾಪಕ ಮಾಡಿಕೊಳ್ತೇವೆ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಈ ಸಂದೇಶವನ್ನು ಕೇಳೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮಗೋಸ್ಕರ ದೇವರೇ ಪರಲೋಕದಿಂದ ಇಳಿದು ಬಂದು ನಮ್ಮ ಪಾಪ ಭಾರಗಳನ್ನು ಹೊರುತ್ತಾ ನಮಗೋಸ್ಕರ ಯೆರೂಸಲೇಮಿನೊಳಗೆ ಪ್ರವೇಶಿಸಿ ನಿಂದೆಯನ್ನು ಅವಮಾನವನ್ನು ಹೊಂದಿ ನಮ್ಮ ಪಾಪಗಳನ್ನೆಲ್ಲ ಊರು ಹೊರಗಡೆ ಹೊತ್ಕೊಂಡು ಹೋಗಿ ಪ್ರಾಯಶ್ಚಿತ್ತ ಮಾಡಿರುವ ಈ ಶಿಲುಬೆ ಮರಣ ಪುನರುತ್ಥಾನವನ್ನು ಜ್ಞಾಪಕ ಮಾಡಿಕೊಳ್ತಿರುವಾಗ, ಒಂದು ವಾರದಲ್ಲಿ ನಡೆದಿರುವ ಪ್ರತಿಯೊಂದು ಸಂಘಟನೆಗಳನ್ನು ನಾವು ಧ್ಯಾನಿಸುತ್ತಾ ಇರುವಾಗ ನಮ್ಮೆಲ್ಲರಿಗೆ ಕೃಪೆ ದಯಪಾಲಿಸಿರಿ, ಜ್ಞಾನ ದಯಪಾಲಿಸಿರಿ, ನಿಮ್ಮ ಪ್ರೀತಿಯನ್ನು ಗುರುತಿಸಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ, ಅಲ್ಲಿ ಒಂದು ವಚನ ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ಒಂದು ಘಟನೆಯನ್ನು ಕಾಣುತ್ತೇವೆ. ಮೊದಲ 10 ವಚನಗಳಲ್ಲಿ ಯೇಸುಕ್ರಿಸ್ತನು ಯೆರೂಸಲೇಮಿನೊಳಗೆ ಪ್ರವೇಶಿಸುವುದಕ್ಕಾಗಿ ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಬಗೆಗೂ ಬೆಥಾನ್ಯಕ್ಕೂ ಬಂದರು. ಬೇತ್ಬಗೆ ಹಾಗೂ ಬೆಥಾನ್ಯ 2 ಚಿಕ್ಕ ಚಿಕ್ಕ ಗ್ರಾಮಗಳು ಯೆರೂಸಲೇಮಿಗೆ ಬಹಳ ಹತ್ತಿರದಲ್ಲಿದ್ದುವು. ಯೇಸು ಅಲ್ಲಿ ಉಳ್ಕೊಳ್ತಾ ಇದ್ರು. ಅಲ್ಲಿಗೆ ಆತನು ಬಂದಾಗ ತನ್ನ ಶಿಷ್ಯರಿಗೆ ಕರೆದು, ನಿಮ್ಮ ಎದುರಿಗಿರುವ ಆ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆಮರಿಯನ್ನು ಕಾಣುವಿರಿ. ಇದುವರೆಗೂ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿಕೊಂಡು ಬನ್ನಿರಿ. ಯಾರಾದರೂ ನಿಮ್ಮನ್ನು ಏನು ಹೀಗೆ ಮಾಡುವುದು ಎಂದು ಕೇಳಿದರೆ, ಇದು ಸ್ವಾಮಿ ಅವರಿಗೆ ಬೇಕಾಗಿದೆ ಎಂದು ಅವರಿಗೆ ಹೇಳಿರಿ ಎಂದು ಯೇಸು ಹೇಳ್ತಾರೆ. ನಾವಲ್ಲಿದ್ದಿದೆಯಾದರೆ ಆ ಊರಲ್ಲಿ ಬಹಳಷ್ಟು ಕತ್ತೆಗಳಿದ್ದಿರ್ತವೆ ಎಂದು ಹೇಳುತ್ತಿದ್ದೇವೇನೋ. ಕತ್ತೆ ಅಂದರೆ ಪ್ರಿಯರೇ, ಆ ಕಾಲದ ಒಬ್ಬ ಸಾಮಾನ್ಯ ವ್ಯಕ್ತಿಯ ವಾಹನ. ಹೇಗೆ ನಮ್ಮಲ್ಲಿ ಸಾಮಾನ್ಯನಿಗೆ ಒಂದು ಸೈಕಲ್ ಇರುತ್ತದೋ, ಅಂದರೆ ಒಂದು ಊರಲ್ಲಿ ಎಷ್ಟು ಸೈಕಲ್ಗಳಿರ್ತವೆ ನೋಡಿ, ಎಷ್ಟು ಬೈಕ್ಗಳಿರ್ತವೆ ನೋಡಿ. ನಿಮ್ಮೆದುರಿಗಿರುವ ಊರಲ್ಲಿ ಹೋಗಿ ಒಂದು ಬೈಕ್ ತೆಕ್ಕೊಂಡು ಬನ್ನಿರಿ, ಒಂದು ಸೈಕಲ್ ತಕೊಂಡು ಬನ್ನಿರಿ ಅಂದರೆ ಹೇಗೆ ಇರುತ್ತದೋ ಹಾಗೆಯೇ ಒಂದು ಕತ್ತೆಯ ಮರಿ ಕಟ್ಟಲ್ಪಟ್ಟಿರುತ್ತೆ ಎಂಬ ಒಂದು ಗುರುತು ಮಾತ್ರ ಹೇಳ್ತಾರೆ. ಅದನ್ನು ಬಿಚ್ಚಿ ಹಿಡ್ಕೊಂಡು ಬನ್ನಿರಿ. ಯಜಮಾನ ಏನಾದರೂ ಯಾಕೆ ಬಿಚ್ಚುತ್ತಾ ಇದ್ದೀರಿ ಅಂತ ಕೇಳಿದ್ರೆ, ಇದು ಸ್ವಾಮಿ ಅವರಿಗೆ ಬೇಕು ಅಂತ ಹೇಳ್ರಿ ಅನ್ನುತ್ತಾರೆ. ಆ ಕತ್ತೆಯ ಮರಿಯ ಮೇಲೆ ಯಾವತ್ತೂ ಯಾರು ಎಂದಿಗೂ ಕೂತ್ಕೊಳ್ಳಲಿಲ್ಲ ಅಂತೆ. ಕತ್ತೆ ಅಂದರೆ ಮೊಂಡಲ್ಲವೋ, ತಿರುಗಿ ಬೀಳುತ್ತಾ ಇರುತ್ತೆ. ಕತ್ತೆಗಳನ್ನು ಆಕ್ಚುಲಿ ಕಟ್ಟಿಡೋದಿಲ್ಲ, ಆದರೆ ಇದು ಅಧೀನ ಆಗದೇ ಇರುವುದರಿಂದ ಕಟ್ಟಿಡಲ್ಪಟ್ಟಿತ್ತು. ಕಟ್ಟುಗಳಲ್ಲಿದ್ದವರನ್ನು ಬಿಡಿಸಲು ಬಂದಿದ್ದೇನೆಂದು ಯೇಸು ಹೇಳಿದಾರಲ್ಲವೇ? ಕೆಲಸಕ್ಕೆ ಬರದವರನ್ನು, ಪ್ರಯೋಜನವಿಲ್ಲದವರನ್ನು ಉಪಯೋಗಿಸಿಕೊಳ್ಳಲು ಬಂದಿದ್ದೇನೆ ಅಂದಿದ್ದಾರಲ್ಲವೇ? ಬಿಡುಗಡೆ ಮಾಡ್ತಿದ್ದೇನೆ ಎನ್ನುವುದಕ್ಕೆ ಸಾದೃಶ್ಯವಾಗಿಯೇ ಆ ಕತ್ತೆಯನ್ನು ಯೇಸು ಆರಿಸಿಕೊಳ್ತಾರೆ. ರಾಜನಾಗಿ ಆತನು ಯೆರೂಸಲೇಮಿಗೆ ಪ್ರವೇಶಿಸುವುದಕ್ಕಾಗಿ, ಶಿಲುಬೆಗೆ ಹಾಕಲ್ಪಡುವುದಕ್ಕಾಗಿ ಆತನು ತೀರ್ಮಾನಿಸಿಕೊಂಡಾಗ, ಸರ್ವ ಮಾನವರ ಪಾಪಗಳ ವಿಮೋಚನೆಗೋಸ್ಕರ ಪ್ರಾಣ ಅರ್ಪಿಸುವುದಕ್ಕಾಗಿ ಆತನು ಪ್ರವೇಶಿಸುತ್ತಿರುವಾಗ, ಆತನು ರಥವನ್ನು ಕೋರಿಕೊಳ್ಳಲಿಲ್ಲ, ಸಂಭ್ರಮವನ್ನು ಕೋರಿಕೊಳ್ಳಲಿಲ್ಲ, ಆದರೆ ಕಟ್ಟಲ್ಪಟ್ಟ ಕತ್ತೆಯನ್ನು ಕೋರಿಕೊಂಡ್ರು. ನಿಮಗೆ ಗೊತ್ತಾ, ಇದು ಕೂಡ ಪ್ರವಾದನೆಗಳ ಪುಸ್ತಕದಲ್ಲಿದೆ, ಜಕರಿಯ ಪುಸ್ತಕ. ಅಲ್ಲಿ ನಾವು ನೋಡೋದಾದರೆ ಜಕರಿಯ ಪುಸ್ತಕ 9ನೇ ಅಧ್ಯಾಯ 9ನೇ ನೋಡುವಾಗ ಅಲ್ಲಿ ನಮಗೆ ಗೊತ್ತಾಗುತ್ತೆ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು,
ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈಯಿ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ, ಕತ್ತೆಯನ್ನು, ಹೌದು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಚಿಯೋನ್ ನಗರಿಯೇ, ಬಹು ಸಂತೋಷಪಡು. ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈಯಿ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿ ಕತ್ತೆಯನ್ನು ಹತ್ತಿ ನಿನ್ನ ಬಳಿಗೆ ಬರುತ್ತಾನೆ. ಆತನು ರಾಜನಾಗಿ, ನಮ್ಮ ರಾಜನಾಗಿ, ರಾಜಾದಿ ರಾಜನಾಗಿ, ಆತನು ನ್ಯಾಯವಂತನಾಗಿ ನಮಗೆ ರಕ್ಷಣೆಯನ್ನು ತರುವಂತವನಾಗಿದ್ದಾನೆ. ಆತನು ದೀನನಾಗಿ ಬರ್ತಿದ್ದಾನೆ ಎಂಬ ಪ್ರವಾದನೆ ಇಲ್ಲಿ ಅಕ್ಷರಶಃ ನೆರವೇರಿತು. ಆ ಕತ್ತೆ ಮರಿಯನ್ನು ಅವರು ತಿರುಗಿ ಮಾತಾಡದಂತೆ ಅದನ್ನು ಬಿಚ್ಚಿ ಯೇಸುವಿನ ಬಳಿಗೆ ತೆಗೆದುಕೊಂಡು ಬಂದಾಗ, ಆ ಕತ್ತೆ ಮರಿ ಯೇಸು ಹತ್ತಿದಾಗ ಏನಾಯ್ತು ನೋಡಿ, 7ನೇ ವಚನದಲ್ಲಿ, ಶಿಷ್ಯರು ಆ ಮರಿಯನ್ನು ಯೇಸುವಿನ ಬಳಿಗೆ ತಂದು ತಮ್ಮ ಬಟ್ಟೆಗಳನ್ನು ಅದರ ಮೇಲೆ ಹಾಕಲು ಆತನು ಅದನ್ನು ಹತ್ತಿ ಕೂತುಕೊಂಡನು. ಕತ್ತೆ ಮರಿಯನ್ನು ಯೇಸುವಿನ ಬಳಿಗೆ ತಂದಾಗ ಅದಕ್ಕೆ ಅಲಂಕರಿಸಲಾಯಿತು, ಅದಕ್ಕೆ ವೈಭವ ಬಂತು. ಆ ಕತ್ತೆ ಮರಿಯ ಮೇಲೆ ಅವರು ತಮ್ಮ ಬಟ್ಟೆಗಳನ್ನು ಹಾಕುತ್ತಾರೆ. ಆ ಕತ್ತೆ ಮರಿಯ ಮೇಲೆ ಯೇಸು ಕೂತುಕೊಂಡಾಗ ಅನೇಕರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ನೋಡಿ ಪ್ರಿಯರೇ, ಅನೇಕರು ತಮ್ಮ ವಸ್ತ್ರಗಳನ್ನು ಕಾರ್ಪೆಟ್ ರೂಪದಲ್ಲಿ ಹಾಸಿದರಂತೆ. ಆ ಕತ್ತೆ ನೆಲದ ಮೇಲೆ ನಡೆಯದಂತೆ ತಮ್ಮ ಬಟ್ಟೆಗಳನ್ನು ಆ ದಾರಿಯಲ್ಲಿ ಅವರು ಹಾಸುತ್ತಾ ಇದ್ರಂತೆ. ಆಗ ಬೇರೆ ಕೆಲವರು ತೋಟಗಳಿಂದ ಚಿಗುರುಗಳನ್ನು ಕೊಯ್ದು ತಂದು ಹಾಸಿದರು. ಆತನ ಹಿಂದೆಯೂ ಮುಂದೆಯೂ ಹೋಗುತ್ತಿದ್ದವರು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ನಮ್ಮ ಪಿತೃವಾದ ದಾವೀದನ ರಾಜ್ಯವು ಬರುತ್ತದೆ, ಅದಕ್ಕೆ ಆಶೀರ್ವಾದ ಮೇಲಣ ಲೋಕಗಳಲ್ಲಿ, ಏನಂತೆ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸುತ್ತಾ ಇದ್ದರು. ಪ್ರವಾದನೆಗಳ ನೆರವೇರುವಿಕೆಗಾಗಿ ಯೇಸು ವಿಮೋಚಕನಾಗಿ, ರಕ್ಷಕನಾಗಿ, ರಾಜನಾಗಿ ಯೆರೂಸಲೇಮಿನಲ್ಲಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕಾಗಿ ಸಿದ್ಧಗೊಂಡಾಗ ಅನೇಕರು ನಂಬಿಕೆಯ ದೃಷ್ಟಿಕೋನವುಳ್ಳವರು ಸಂತೋಷಭರಿತರಾಗಿ ಅದನ್ನು ಗುರುತಿಸಿ ಆ ಕತ್ತೆಮರಿಯನ್ನು ಯೇಸು ಹತ್ತಿ ಬರುತ್ತಾ ಇರುವಾಗ ಸುತ್ತಲಿರುವವರು, ಹೋಸನ್ನ ಜಯ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಆತನಿಗೆ ಇಷ್ಟವಾದವರಲ್ಲಿ ಭೂಲೋಕದಲ್ಲಿ ಸಮಾಧಾನ ಎಂದು ಘೋಷಿಸಿದರು. ಹೋಸನ್ನ ಹೋಸನ್ನ ಎಂದು ಆರ್ಭಟಿಸುತ್ತಾ ಅವರು ಜಯಘೋಷ ಮಾಡಿದರು. ಅದನ್ನೇ ಇಲ್ಲಿ ನಾವು ನೋಡ್ತೇವೆ. ಆ ಕತ್ತೆ ಮರಿಯನ್ನು ಯೇಸುವಿನ ಬಳಿಗೆ ತಂದಾಗ ಅದಕ್ಕೆ ಎಲ್ಲಿಲ್ಲದಂತಹ ಘನತೆ ಉಂಟಾಯಿತು. ಆ ಕತ್ತೆ ಮರಿಗೆ ಅರ್ಥ ಆಗ್ಲಿಲ್ಲ. ನನಗೆ ಎಲ್ಲರೂ ಛೀ ಕತ್ತೆ, ಹೋಗು ಕತ್ತೆ ಅನ್ನುತ್ತಾರಲ್ಲವೇ, ಇವರೇನು ನನಗಿಷ್ಟು ಮರ್ಯಾದೆ ಕೊಡ್ತಿದ್ದಾರೆ, ನನ್ನ ಮೇಲೆ ಬಟ್ಟೆ ಹಾಕ್ತಿದ್ದಾರೆ, ನನಗೆ ನೆಲದ ಮೇಲೆ ನಡೆಯಲಾರದಂತೆ ತಮ್ಮ ಬಟ್ಟೆ ಹಾಸುತ್ತಾ ಇದ್ದಾರೆ, ಗರಿಗಳನ್ನು ಹಾಸ್ತಾ ಇದ್ದಾರೆ, ನನ್ನ ಸುತ್ತಲೂ ಇದೇನು ಜಯಘೋಷ ಮಾಡ್ತಿದ್ದಾರೆ ಎಂಬುದಾಗಿ ಸ್ವಲ್ಪ ಹೊತ್ತು ಆಶ್ಚರ್ಯಗೊಂಡಿತಂತೆ. ಆ ನಂತರ ಆ ಕತ್ತೆಗೆ ಅರ್ಥವಾಯಿತು, ಓಹೋ, ಈ ವೈಭವ ನನಗುಂಟಾಗಲು ಕಾರಣ ನನ್ನಲ್ಲಿರುವ ಶ್ರೇಷ್ಠತೆ ಅಲ್ಲ, ನಾನು ನನ್ನ ಯೇಸುವನ್ನು ಹೊತ್ತುಕೊಂಡು ಹೋಗೋದರಿಂದ, ಯೇಸುವನ್ನು ನಾನು ಹೋರುತ್ತಾ ಇರುವುದರಿಂದ ಯೇಸುವಿನ ನಿಮಿತ್ತವಾಗಿ ನನಗೂ ಕೂಡ ಘನತೆ ದೊರಕಿದೆ ಎಂದು ಗ್ರಹಿಕೆ ಉಂಟಾಯಿತು ಎಂದು ಊಹಿಸಿಕೊಳ್ಳುತ್ತದೆ. ಬಹಳಷ್ಟು ಸ್ಥಳಗಳಲ್ಲಿ ನಮ್ಮಂತಹ ಸೇವಕರಿಗೆ ಸನ್ಮಾನ ಮಾಡ್ತೇವೆ, ಅದನ್ನು ಮಾಡ್ತೇವೆ, ಶಾಲು ಹೊದಿಸ್ತೇವೆ, ಹೂವಿನ ಹಾರ ಹಾಕ್ತೇವೆ ಎಂದು ಹೇಳಿದಾಗ ಎಷ್ಟೇ ಬೇಡ ಅಂದ್ರೂ ಕೂಡ ಬಿಡಲಾರದಂತೆ ಕೆಲವೊಮ್ಮೆ ಹಾಗೆಯೇ ಅವರು ನನಗೆ ಹಾಕಿದಾಗ ಅವರಿಗೆ ನಾನು ಹೇಳ್ತೇನೆ, ನೋಡ್ರಯ್ಯ, ನಾನು ಈ ಎಲ್ಲಾ ಮರ್ಯಾದೆಗೆ ಸ್ವಲ್ಪವೂ ಯೋಗ್ಯನಲ್ಲ. ನೀವು ನನಗೆ ಆ ಶಾಲು ಹೂವಿನಾರ ಹಾಕಿದ್ದೀರಿ, ಇಲ್ಲವೇ ನೀವು ನನ್ನನ್ನು ಗೌರವಿಸಿದ್ದೀರಿ. ಅದಕ್ಕೆ ಕಾರಣವೇನೆಂದರೆ ನಾನು ಯೇಸುವನ್ನು ಹೊತ್ತುಕೊಂಡು ಹೋಗೋದರಿಂದ, ಆತನ ಸುವಾರ್ತೆಯ ಭಾರ ಹೊರುತ್ತಾ ಇರೋದರಿಂದ ನಾನು ಕೇವಲ ಕತ್ತೆಯಾಗಿದ್ದೇನೆಂದು ಜ್ಞಾಪಕ ಮಾಡಿಕೊಳ್ತೇನೆ ಎಂದು ಎಲ್ಲರ ಮುಂದೆ ಒಪ್ಪಿಕೊಳ್ತೇನೆ. ಹೌದು, ದೇವರ ನಾಮದ ನಿಮಿತ್ತ ನಾವು ಹೊಗಳಲ್ಪಡುವಾಗ, ಯೇಸುವಿನ ನಿಮಿತ್ತ ನಾವು ಘನಪಡಿಸಲ್ಪಟ್ಟಾಗ ಸಮಸ್ತ ವಿಧವಾದ ಘನತೆ ಮಹಿಮೆ ದೇವರಿಗೆ ಸಲ್ಲಲ್ಪಡಬೇಕು ಎಂದು ನಾವು ಆತನಿಗೆ ಸಲ್ಲಿಸಬೇಕು. ಇಲ್ಲಿ ಆ ಕತ್ತೆಯ ಮೇಲೆ ಹತ್ತಿ ಆತನು ಪ್ರವೇಶಿಸಿರುವುದನ್ನು ಒಂದು ಸಾದೃಶ್ಯವಾಗಿ ನೋಡೋದಾದರೆ, ಮೇಘಾರೂಢನಾಗಿ ಆತನು ರಾಜಾದಿರಾಜನಾಗಿ, ಒಡೆಯರ ಒಡೆಯನಾಗಿ ಬರಲಿಕ್ಕಿದ್ದಾನೆ. ಈ ಸರ್ವ ಲೋಕದಲ್ಲಿರುವ
ಪ್ರತಿಯೊಂದನ್ನು ತನ್ನ ಅಧೀನತೆಯಲ್ಲಿ ತೆಗೆದುಕೊಳ್ಳಿಕ್ಕಿದ್ದಾನೆ. ಈಗ ಲೋಕಾಧಿಪತಿಯಾದ ಸೈತಾನನ ಕೈಯಲ್ಲಿದೆ. ಯೇಸುಕ್ರಿಸ್ತನನ್ನು ಶೋಧಿಸಿದಾಗ ಸೈತಾನನು ಒಂದು ಎತ್ತರವಾದ ಶಿಖರಕ್ಕೆ ಕರೆದೊಯ್ದು, ನಿನಗೆ ಸಕಲ ಪಟ್ಟಣಗಳನ್ನೆಲ್ಲ ಕೊಡ್ತೇನೆ, ಸಕಲ ರಾಜ್ಯಗಳನ್ನೆಲ್ಲ ಕೊಡ್ತೇನೆ, ನನಗೆ ಅಡ್ಡ ಬೀಳು ಅನ್ನುತ್ತಾನೆ. ಸೈತಾನನೇ, ನಾನು ರಕ್ತ ಕೊಟ್ಟು ಕೊಂಡುಕೊಳ್ತೇನೆ, ನಿನಗೆ ಅಡ್ಡ ಬೀಳಲ್ಲ, ಹೋಗು ಎಂದು ಗದರಿಸ್ತಾರೆ. ಹಾಗೆ ಗದರಿಸಿದಾಗ ಬಿಟ್ಟು ಹೋಗ್ತಾನಲ್ಲವೇ? ಅದಕ್ಕಾಗಿಯೇ ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ಭಾಷೆಯವರು, ಪ್ರತಿಯೊಂದು ಜನಾಂಗದವರು, ಪ್ರತಿಯೊಂದು ಪ್ರಜೆಗಳು ವಿಮೋಚಿಸಲ್ಪಡುವುದಕ್ಕಾಗಿ ತನ್ನ ಶ್ರೇಷ್ಠವಾದ ರಕ್ತವನ್ನು ಸುರಿಸಿ ಸೈತಾನನನ್ನು, ದುಷ್ಟನಾದ ಇಹಲೋಕ ಅಧಿಕಾರಿಯಾಗಿರುವ ಸೈತಾನನ ಅಧಿಕಾರವನ್ನೆಲ್ಲ, ಮರಣಾಧಿಕಾರಿಯನ್ನು ಮರಣದಿಂದಲೇ ಜಯಿಸಿ ಮೃತ್ಯುಂಜಯನಾಗಿ ಆತನ ಅಂದರೆ ಸರ್ವಾಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂದು ಹೇಳಿದ ಕರ್ತನ ಪ್ರಾರಂಭ ಇಲ್ಲಿ ನಾವು ಕಾಣ್ತೇವೆ. ಆ ಭಾನುವಾರದಂದು ಯೇಸು ಅಲ್ಲಿ ಪ್ರವೇಶಿಸುವಾಗ ಮತ್ತೊಂದು ಸುವಾರ್ತೆಯಲ್ಲಿ ನೋಡ್ತೇವೆ. ಅಲ್ಲಿರುವಂತಹ ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಬಹಳ ಅಸೂಯೆ ಉಂಟಾಯಿತು. ಅಲ್ಲಿ ಸುತ್ತಲಿರುವವರು ಜಯ 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 ಎಂದು ಆರ್ಭಟಿಸಿದರೆ, ಬೋಧಕನೇ, ಈ ಜನರು ಆರ್ಭಟಿಸಿದಂತೆ ಹೇಳು ಎಂದು ಹೇಳಿದಾಗ, ಈ ಜನರು ಆರ್ಭಟಿಸದಿದ್ದರೆ ಕಲ್ಲುಗಳು ಆರ್ಭಟಿಸುತ್ತವೆ ಎಂದು ಅವರನ್ನು ಎಚ್ಚರಿಸಿರುವಂತೆ ಮತ್ತೊಂದು ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಈ ದಿನದಲ್ಲಿ ದೇವರನ್ನು ಸ್ತುತಿಸೋದಿಲ್ಲ, ಮಾತ್ರವಲ್ಲ ಸ್ತುತಿಸುವವರಿಗೆ ಆಟಂಕಪಡಿಸುವ ಪರಿಸ್ಥಿತಿಯನ್ನು ನೋಡ್ತೇವೆ. ದೇವರನ್ನು ಆರಾಧಿಸೋದಿಲ್ಲ, ಆರಾಧಿಸುವವರನ್ನು ಅಭ್ಯಂತರಪಡಿಸುವವರಾಗಿ, ಅವರನ್ನು ಹಿಂಸಿಸುವವರಾಗಿ, ದೂಷಿಸುವವರಾಗಿ ಜನರಿರುವುದನ್ನು ನೋಡ್ತೇವೆ. ಆ ದಿನವಾಗಲಿ ಈ ದಿನವಾಗಲಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ, ದೂಷಿಸಿ, ನಿಮ್ಮ ವಿರುದ್ಧ ಕೆಟ್ಟದಾಗಿ ಮಾತಾಡಿದರು, ನೀವು ಧನ್ಯರು ಎಂಬ ಮಾತನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋದಾದರೆ ನಾವು ದೇವರನ್ನು ಸ್ತುತಿಸುತ್ತಲೇ ಇರ್ತೇವೆ. ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿರುವ ಕರ್ತನನ್ನು ನಾವು ಸ್ತುತಿಸಲಾರದೆ ಹೇಗಿರ್ಲಿಕ್ಕಾಗುತ್ತೆ? ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರಿಗೆ ನಾವು ಪ್ರಾರ್ಥಿಸಲಾರದೆ ಹೇಗಿರ್ಲಿಕ್ಕಾಗುತ್ತೆ? ನಮ್ಮನ್ನು ಆಶೀರ್ವದಿಸಿದ ನಮ್ಮ ಕರ್ತನನ್ನು ನಾವು ಘನಪಡಿಸದಂತೆ, ಆತನನ್ನು ಮಹಿಮೆ ಪಡಿಸಲಾರದೆ ನಾವು ಹೇಗಿರ್ಲಿಕ್ಕಾಗುತ್ತೆ ಎಂಬುದು ನಮ್ಮ ಒಂದು ಸ್ಥಿತಿಯಾಗಿರಬೇಕು. ನಿಜವಾಗ್ಲೂ ದೇವರು ನಿಮ್ಮಂತಹ ನನ್ನಂತಹ ಸಾಮಾನ್ಯರನ್ನು ಇಂತಹ ದೊಡ್ಡ ರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ, ಇಂತಹ ದೊಡ್ಡ ದೇವರ ಮಗನಾಗಿ ಮಗಳಾಗಿ ಅಂಗೀಕರಿಸಲ್ಪಡುವುದಕ್ಕಾಗಿ ಆತನು ಅರ್ಹತೆ ಕೊಟ್ಟಿರುವುದಾದರೆ, ಆತನು ಯೋಗ್ಯತೆ ಕೊಟ್ಟಿರುವುದಾದರೆ ಅದಕ್ಕೆ ನಾವೆಷ್ಟೋ ಕೃತಜ್ಞತೆ ಉಳ್ಳವರಾಗಿರಬೇಕು. ಹೋಸನ್ನ, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಲಿ. ಹೋಸನ್ನ ಅಂದರೆ ಕರ್ತನೇ ನಮ್ಮನ್ನು ರಕ್ಷಿಸು, ಕರ್ತನೇ ನಮ್ಮನ್ನು ವಿಮೋಚಿಸು ಎಂಬ ಅರ್ಥ ಕೂಡ ಇದೆ. ಹೋಸನ್ನ, ಯೇಸುವಿನ ನಾಮದಲ್ಲಿ ಜಯ ಇದೆ ಎಂಬ ಮತ್ತೊಂದು ಮೀನಿಂಗ್ ಇದೆ. ಹೋಸನ್ನ ಎಂಬುವ ಆ ಒಂದು ಪದಕ್ಕೆ ದೇವರೇ ನನ್ನನ್ನು ರಕ್ಷಿಸು, ನನ್ನನ್ನು ಆದುಕೋ, ನನ್ನನ್ನು ಕಾಪಾಡು ಎಂಬ ಅರ್ಥ ಇದೆ. ಪ್ರಿಯರೇ, ಯೆರೂಸಲೇಮಿನೊಳಗೆ ಪ್ರವೇಶಿಸಿದ ಯೇಸು ಆ ದಿನ ಚಿಕ್ಕ ಮಕ್ಕಳ ಮೂಲಕ ಮಹಿಮೆಯನ್ನು ಹೊಂದಿಕೊಳ್ಳಲ್ಪಡುತ್ತಾನೆ. ಚಿಕ್ಕ ಮಕ್ಕಳು ಆತನನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಯೇಸು ಹೇಳಿದಾರಲ್ಲವೇ, ನೀವು ಚಿಕ್ಕ ಮಕ್ಕಳ ಹಾಗೆ ಆಗದಿದ್ದರೆ ದೇವರ ರಾಜ್ಯದ ವಾರಸತ್ವವನ್ನು ಪಡೆದುಕೊಳ್ಳುವುದಿಲ್ಲ ಎಂಬುದಾಗಿ. ಈ ದಿನದಂದು ಯೇಸು ಕ್ರಿಸ್ತನು ಯೆರೂಸಲೇಮಿನೊಳಗೆ ಪ್ರವೇಶಿಸಿ ಆತನು ದೇವಾಲಯದೊಳಕ್ಕೆ ಹೋಗಿ, 11ನೇ ವಚನ, ಯೆರೂಸಲೇಮಿನೊಳಗೆ ಬಂದು ದೇವಾಲಯದೊಳಗೆ ಹೋಗಿ ಸುತ್ತಲೂ ಸಮಸ್ತವನ್ನು ನೋಡಿ ಸಾಯಂಕಾಲವಾದದ್ದರಿಂದ 12 ಮಂದಿ ಶಿಷ್ಯರೊಂದಿಗೆ ಮತ್ತೆ ಬೇಥಾನ್ಯಕ್ಕೆ ಹೋದನು. ಆ ಬೇಥಾನ್ಯಕ್ಕೆ ಆತನು ನಡೆದುಕೊಂಡು ಬರುತ್ತಾನೆ. ಆ ಕತ್ತೆಮರಿಯಂತೆ ಬಹಳ ಚಿಕ್ಕದಾಗಿರುತ್ತದಂತೆ. ಕತ್ತೆಮರಿಯನ್ನು ಆತನು ಹತ್ತಿದ, ಆದರೆ ಅದು ಕಾಲ ಕೆಳಗೆ ನಡೆಯುತ್ತಾ ಇರುವಾಗ ಯೇಸು ಕೂಡ ನೆಲದ ಮೇಲೆ ನಡೆದ ಹಾಗೆಯೇ ಇತ್ತಂತೆ. ಅಂದರೆ ನನ್ನ ಭಾರವು ಹಗುರವಾದದ್ದು, ನನ್ನ ನೊಗವು ಹೌರವಾದದ್ದು ಎಂದು ಹೇಳಿರುವ ಯೇಸು ಆತನನ್ನು ಹೊರುವಂಥದ್ದು ನಮಗೆ ಭಾರವಾಗಿರೋದಿಲ್ಲ ಪ್ರಿಯರೇ, ಅದು ಹಗುರವಾಗಿರುತ್ತದೆ. ಆ ದಿನ ಆಲಯದೊಳಕ್ಕೆ ಪ್ರವೇಶಿಸಿ ಏನೂ ಮಾತನಾಡಲಿಲ್ಲ. ಅಲ್ಲಿರುವ ಪರಿಸ್ಥಿತಿಯನ್ನೆಲ್ಲ ನೋಡಿ, ಅಲ್ಲಿ ನಡೆಯುತ್ತಿರುವ ಕಾರ್ಯಘಟನೆಗಳನ್ನೆಲ್ಲ ನೋಡಿ, ಇದು ನನ್ನ ತಂದೆಯ ಮನೆಯಾಗಿದೆ ಎಂದು ನೋಡಿ ಮತ್ತೆ ಸಾಯಂಕಾಲವಾದದ್ದರಿಂದ ಮೌನವಾಗಿ ಆತನು ಬೇಥಾನ್ಯಕ್ಕೆ, ತಾನು ಉಳ್ಕೊಂಡಿರುವ ಬೇಥಾನ್ಯಕ್ಕೆ ಬಂದನು. ಕರ್ತನ ಚಿತ್ತವಿರುವುದಾದರೆ ನಾಳೆ ಬೆಳಗ್ಗೆ ಮರುದಿವಸ, 12ನೇ ವಚನದಲ್ಲಿ ಮರುದಿವಸ ಅಂತ ಇದೆ, ಏನಾಯ್ತೆಂದು ನೋಡಿಕೊಳ್ಳೋಣ. ಆ ಮರುದಿವಸ ಎಂಬ ವಚನವನ್ನು ಓದಿಟ್ಕೊಳ್ಳಿ, ಏನಾಯ್ತೆಂದು ನಾಳೆ ನೋಡಿಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ರೆಫರೆನ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಕೊಡ್ತೇವೆ.
ಹಾಗಾಗಿ ಈ ವಾರವೆಲ್ಲ ಯೇಸುಕ್ರಿಸ್ತನು ಶಿಲುಬೆಯನ್ನು ಹೇಗೆ ಎದುರಿಸಿದರೆಂದು, ಶಿಲುಬೆಗಿಂತ ಮುಂಚೆ ಏನ್ ಮಾಡಿದ್ರು, ಶಿಲುಬೆಯ ಮೇಲೆ ಏನ್ ಮಾಡಿದ್ರೆಂದು, ಮರಣದ ನಂತರ ಏನ್ ಮಾಡಿದರೆಂಬ ಎಲ್ಲಾ ವಿಷಯಗಳನ್ನು ಸುವಿಸ್ತಾರವಾಗಿ ಧ್ಯಾನಿಸುವವರಾಗಿದ್ದೇವೆ. ತಲೆಬಾಗಿಸಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಲೋಕದ ಪಾಪ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿ ಬಂದಿರುವ ನೀವು ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿರುವ ಸಕಲ ಮಾನವರಿಗೆ ರಕ್ತ ಪ್ರೋಕ್ಷಣೆ ಇಲ್ಲದೆ ಪಾಪ ಕ್ಷಮಾಪಣೆ ಉಂಟಾಗುವುದಿಲ್ಲ ಎನ್ನುವಂತೆ ನಮ್ಮೆಲ್ಲರಿಗೋಸ್ಕರ ದೇವರೇ, ನಿರ್ದೋಷವೂ ನಿಷ್ಕಳಂಕವೂ ಆಗಿರುವ ನಿಮ್ಮ ರಕ್ತವನ್ನು ಸುರಿಸಿ ವಿಮೋಚಿಸುವುದಕ್ಕಾಗಿ ಯೆರೂಸಲೇಮಿನೊಳಗೆ ಪ್ರವೇಶಿಸಿದ ಆ ದಿನವನ್ನು, ನೀವು ಆರಿಸಿಕೊಂಡಿರುವ ಆ ಕತ್ತೆ ಮರಿಯನ್ನು ದೀನನಾಗಿ, ರಾಜನಾಗಿ, ನ್ಯಾಯವಂತನಾಗಿ ನಮಗೋಸ್ಕರ ಯೇಸುವೆ ನೀವು ಮಾಡಿರುವ ಯಜ್ಞದ ಕುರಿತು ನಾವು ಧ್ಯಾನಿಸುತ್ತಿರುವಾಗ, ಈ ವಾರವೆಲ್ಲ ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿ ನಿಮ್ಮ ಪ್ರೀತಿಯನ್ನು ಹಾಗೂ ನಿಮ್ಮ ಸೇವೆಯನ್ನು ನಾವು ಗುರುತಿಸಲು ಸಹಾಯ ಮಾಡಿರಿ. ಸಭೆಗೆ ಹೋಗುವಾಗ ಮತ್ತಷ್ಟು ಹೆಚ್ಚು ನಮ್ಮೆಲ್ಲರ ಸಂಗಡ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ನೀವು ಇತರ ದೇಶದಿಂದ ವೀಕ್ಷಿಸುತ್ತಿರುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಯಾವ್ಯಾವ ಸ್ಥಳದಿಂದ ಇದನ್ನು ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಸಭೆಗಳಿಗೆ ಹೋಗಿರಿ. ಈ ದಿನ ಪಾಮ್ ಸಂಡೇ ಚೆನ್ನಾಗಿ ಚಿಕ್ಕ ಮಕ್ಕಳು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಹಾಗೂ ನಾವೆಲ್ಲರೂ ಸೇರಿ ಸುವಿವರವಾಗಿ ಈ ಪಾಮ್ ಸಂಡೆಯ ವಿಶೇಷತೆಯನ್ನು, ಗರಿಗಳ ಭಾನುವಾರದ ವಿಶೇಷತೆಯನ್ನು ನಾವು ಕಲಿತುಕೊಳ್ಳೋಣ. ಕರ್ತನ ಚಿತ್ತವಿರುವುದಾದರೆ, ಅಂದರೆ ಕರ್ತನ ಕೃಪೆಯಿಂದ ಪ್ರತಿದಿನ ನಿಮಗೋಸ್ಕರ ಪ್ರಸಾರ ಮಾಡುವ ಈ ಕಾರ್ಯಕ್ರಮಕ್ಕಾಗಿ ದೇವರು ನಿಮ್ಮನ್ನು ಪ್ರೇರೇಪಿಸುವುದಾದರೆ, ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಈ ಸೇವೆಯಲ್ಲಿ ಪಾಲುಗಾರರಾಗಿ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.